RCB ವಿಜಯೋತ್ಸವದಲ್ಲಿ 11 ಜನ ಸತ್ತಿದ್ದಾರೆ. ಅದರಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನ 2 ಸತ್ತಿದ್ದಾರೆ. ಇದಕ್ಕೆ ನಾನು ನೇರ ಹೊಣೆ ನಮ್ಮ ಕರ್ನಾಟಕ ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ದಿವಸ ಒಬ್ಬ MLA ಆಗಲಿ, ಒಬ್ಬ MP ಆಗಲಿ, ಯಾರಾದರೂ ಬಂದರೆ ಸೆಕ್ಯೂರಿಟಿ ಎಷ್ಟಿರುತ್ತೆ, ಅವ್ರ ಹಿಂದೆ ಪೊಲೀಸವ್ರು ಎಷ್ಟಿರ್ತಾರೆ ಅಂತ ಜನಸಾಮಾನ್ಯರಿಗೆ ಗೊತ್ತಿರೋ ವಿಷಯ. ಇವರು ತಾರಾತುರಿಯಲ್ಲಿ ಒಂದು ವಿಜಯೋತ್ಸವವನ್ನು ಮಾಡಬಾರ್ದಾಗಿತ್ತು. ಯಾಕಂದರೆ ಆ ಸ್ಟೇಡಿಯಮ್ಮು ಎಷ್ಟಿದೆ, ಅಲ್ಲೆಷ್ಟು ಜನ ಸೇರ್ತಾರೆ ಏನು ಅಂತ ಸರ್ಕಾರ ಒಂದು ಚೂರು ಯೋಚನೆ ಮಾಡಬೇಕಾಗಿತ್ತು. ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇದಕ್ಕೆ ಬಲಿಪಶುಗಳಾಗಿದ್ದು ಪೊಲೀಸ್ ಡಿಪಾರ್ಟ್ಮೆಂಟು. ಯಾಕಂದರೆ ಯಾವತ್ತೂ ಅಷ್ಟೇ ಇವ್ರ ಮೇಲೆ ಎಲ್ಲಿ ಬಂದುಬಿಡುತ್ತೋ ಏನು ಅಂತ ಇವ್ರೇನು ಮಾಡಿದ್ರು, ಕಮಿಷನರ್ ಸಾಹೇಬ್ರನ್ನ, ಕೆಲವೊಂದು ಪೊಲೀಸವ್ರನ್ನ ಸಸ್ಪೆಂಡ್ ಮಾಡಿಬಿಟ್ರು. ಆದರೂ ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ, ಇಂಥ ತಾರಾತುರಿಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಡಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬರಿಗೆ ನಾನು ವಿನಂತಿ ಮಾಡ್ತೀನಿ, ತಾವೆಲ್ಲಾದರೂ ಹೋದರೆ ತಮ್ಗೆ ಎಷ್ಟೊಂದು ಸೆಕ್ಯೂರಿಟಿ ಇರುತ್ತೆ. 11 ಜನ ಸತ್ತಿರೋದು ಅದು ಯಾಕಂದರೆ RCB ಅಂದರೆ ಎಷ್ಟು ಜನ ಫ್ಯಾನ್ಸ್ ಇರ್ತಾರೆ ಏನು. ತಾವು RCB ಮ್ಯಾಚ್ ಗೆದ್ದ ತಕ್ಷಣ ಬೆಂಗಳೂರಲ್ಲಿ ಎಂಥ ಆಚರಣೆ ವಿಜೃಂಭಣೆ ಆಯಿತು ಅಂತ ತಮಗೆ ಗೊತ್ತಿದ್ದು ಮಾನ್ಯ ದಿವಸನೇ ಇತ್ತು ತಾರಾತುರಿಯಾಗಿ ಕಾರ್ಯಕ್ರಮ ಇಟ್ಕೊಂಡು ಅವ್ರನ್ನ ಕರೆದಿದ್ದು ನೇರ ಸರ್ಕಾರದ ಹೊಣೆ. ಇದಕ್ಕೆ ಪೊಲೀಸವರು ಹೊಣೆ ಅಲ್ಲ. ತಾವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಪೊಲೀಸವ್ರನ್ನ ಪಾಪ ಬಲಿಪಶುಗಳು ಮಾಡಿದ್ದೀರ ಅಂತ ಸರ್ಕಾರದ ಮೇಲೆ ನಾನು ನೇರ ಆರೋಪ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ, ಯಾರೇ ಆಗಲಿ ಅಂಥ ಕಡೆ ತಾವು ಹುಷಾರಾಗಿರಬೇಕಾಗಿತ್ತು. ಎಷ್ಟು ಜನ ಸೇರ್ತಾರೆ, ಒಂದು ಮನೆಯಲ್ಲಿ 10 ಜನ ಸೇರೋದು 100 ಜನ ಸೇರಿಬಿಟ್ರೆ ಏನಾಗುತ್ತೆ ಅಂತ ತಾವು ಯೋಚನೆ ಮಾಡಬೇಕಾಗಿತ್ತು. ದುರದೃಷ್ಟವಶಾತ್ ದೇವರು ತಮ್ಮ 11 ಜನಕ್ಕೆ ಸಾವು ಕೊಟ್ಬಿಟ್ರು. ಅವ್ರ ಕುಟುಂಬಗಳಿಗೆ ಆ ದುಃಖ ಸಹಿಸೋ ಅಂತಹ ಮನಸ್ಸು ಕೊಳ್ಳಿ ಅಂತ ನಾನು ದೇವರಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನೀವು 25 ಲಕ್ಷ ಅಲ್ಲ, 1 ಕೋಟಿ ರೂಪಾಯಿ ಕೊಟ್ಟರು ಆ ಮನುಷ್ಯರು ಇವಾಗ ಸಿಗಲ್ಲ. ಈ ಹೊಣೆ ನೇರ ಸರ್ಕಾರದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿದ್ಧ ಅರ್ಬಲ್ ಕೇರ್, ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ 2ನೇ ಕ್ರಾಸ್, ಚಿಂತಾಮಣಿ. ಇಲ್ಲಿ ಜೂನ್ 4ರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ, BP, ಥೈರಾಯ್ಡ್, ಮಲಬದ್ಧತೆ, ಕೂದಲು ಸಮಸ್ಯೆ, ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು, PCOD, ಲಕ್ವಾ, ಒಂಟಿ ತಲೆನೋವು, ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು, ಅನ್ವಾಂಟೆಡ್ ಏಡ್ಸ್, ಕ್ಯಾನ್ಸರ್, ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು, ದೀರ್ಘಕಾಲಿಕ ಮೂಲೆ ನೋವುಗಳಿಗೆ, ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 7349399362 9363203259ಕ್ಕೆ ಸಂಪರ್ಕಿಸಬಹುದು.